ಅವಳ ಹೆಸರು ಆಶಾ, ಗಂಡ ವಿರಾಟ್. ಮದುವೆಯಾದ ಮೊದಲ ವರ್ಷ ತುಂಬ ಚೆನ್ನಾಗಿತ್ತು. ನಗು, ಕನಸು, ಫ್ಯೂಚರ್ ಪ್ಲ್ಯಾನ್ಸ್. ಆದರೆ ಕೆಲಸದ ಒತ್ತಡ, ಅಹಂಕಾರ, ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಮಾತು ಕಡಿಮೆಯಾಯಿತು, ಮೌನ ಹೆಚ್ಚಾಯಿತು. ಒಂದು ದಿನ ಜಗಳದಲ್ಲಿ ಆಶಾ ಹೇಳಿದಳು, ನೀನು ನನಗೆ ಮುಖ್ಯವಲ್ಲ. ವಿರಾಟ್ ಕೋಪದಲ್ಲಿ ಹೇಳಿದನು, ಹಾಗಿದ್ದರೆ ಡಿವೋರ್ಸ್ ತೆಗೆದುಕೋ. ಆ ಮಾತು ಕೋಪದಲ್ಲಿ ಹೇಳಿದರೂ ಆಶಾ ಅದನ್ನೇ ಸತ್ಯವಾಗಿ ತೆಗೆದುಕೊಂಡಳು. ಕೆಲ ವಾರಗಳ ನಂತರ ಅವಳು ನಿಜವಾಗಿಯೂ ಡಿವೋರ್ಸ್ ಫೈಲ್ ಮಾಡಿದಳು. ಕೋರ್ಟ್ ರೂಮ್, ಜಡ್ಜ್ ಮುಂದೆ ಇಬ್ಬರು ನಿಂತಿದ್ದರು. ಜಡ್ಜ್ ಕೇಳಿದರು, ಇದು ನಿಮ್ಮ ಅಂತಿಮ ನಿರ್ಧಾರವೇ? ಆಶಾ ಮೌನದಿಂದಿದ್ದಳು. ವಿರಾಟ್ ತಲೆ ತಗ್ಗಿಸಿದ. ಲಾಯರ್ ಆರೋಪಗಳನ್ನು ಓದಿದರು. ಅರ್ಥ ಮಾಡಿಕೊಳ್ಳುವಿಕೆ ಕೊರತೆ, ಮಾನಸಿಕ ದೂರ. ಜಡ್ಜ್ ಹೇಳಿದರು, ಮದುವೆ ಒಡೆಯೋದು ಸುಲಭ, ಆದರೆ ಕಾರಣ ಗಂಭೀರವಾಗಿರಬೇಕು. ಆಶಾ ಕಣ್ಣೀರು ಹಾಕಿದಳು. ಜಡ್ಜ್ ಕೇಳಿದರು, ನಿಮ್ಮ ಗಂಡ ನಿಮಗೆ ಹಿಂಸೆ ಕೊಟ್ಟರಾ? ಇಲ್ಲ. ಅವರು ನಂಬಿಕೆ ದ್ರೋಹ ಮಾಡಿದರಾ? ಇಲ್ಲ. ಹಾಗಾದರೆ ಡಿವೋರ್ಸ್ ಯಾಕೆ? ಆಶಾ ನಿಧಾನವಾಗಿ ಹೇಳಿದಳು, ಅವನು ನನ್ನನ್ನು ಪ್ರೀತಿಸುವುದನ್ನು ನಿಲ್ಲಿಸಿದನು. ವಿರಾಟ್ ತಕ್ಷಣ ಮೇಲೆ ನೋಡಿದನು. ನಾನು ಪ್ರೀತಿಸುವುದನ್ನು ನಿಲ್ಲಿಸಲಿಲ್ಲ, ನಾನು ತೋರಿಸುವುದನ್ನು ನಿಲ್ಲಿಸಿದ್ದೆ. ಕೋರ್ಟ್ ರೂಮ್ ಮೌನವಾಯಿತು. ವಿರಾಟ್ ಮುಂದುವರಿಸಿದನು, ನಿನಗೆ ಸರ್ಪ್ರೈಸ್ ಕೊಡಲು ಎಕ್ಸ್ಟ್ರಾ ಕೆಲಸ ಮಾಡುತ್ತಿದ್ದೆ, ಆದರೆ ನೀನು ದೂರವಾಗ್ತಿದೀಯಾ ಅಂತ ಅರ್ಥ ಆಗಲಿಲ್ಲ. ಆಶಾ ಅಳತೊಡಗಿದಳು. ಜಡ್ಜ್ ಹೇಳಿದರು, ನಿಮ್ಮ ಸಮಸ್ಯೆ ಡಿವೋರ್ಸ್ ಅಲ್ಲ, ಕಮ್ಯುನಿಕೇಷನ್. ಅವರಿಗೆ ಕೊನೆಯ ಅವಕಾಶ ಕೊಡಲಾಯಿತು. 1 ತಿಂಗಳು ಯೋಚಿಸಿ ಬನ್ನಿ. ಕೋರ್ಟ್ ಹೊರಗೆ ವಿರಾಟ್ ನಿಧಾನವಾಗಿ ಕೇಳಿದನು, ಒಮ್ಮೆ ಮತ್ತೆ ಪ್ರಯತ್ನ ಮಾಡೋಣವಾ? ಆಶಾ ಕಣ್ಣೀರಿನ ಮಧ್ಯೆ ನಗು ಮೂಡಿತು. ಈ ಬಾರಿ ಕೋಪದಲ್ಲಿ ಮಾತು ಆಡೋದು ಬೇಡ, ಹೃದಯದಿಂದ ಮಾತಾಡೋಣ. 1 ತಿಂಗಳ ನಂತರ ಇಬ್ಬರು ಮತ್ತೆ ಕೋರ್ಟ್ಗೆ ಬಂದರು. ಜಡ್ಜ್ ಕೇಳಿದರು, ನಿಮ್ಮಿಬ್ಬರ ನಿರ್ಧಾರ ಏನು? ವಿರಾಟ್ ಮತ್ತು ಆಶಾ ಒಬ್ಬರ ಕೈ ಒಬ್ಬರು ಹಿಡಿದರು. ನಾವು ಡಿವೋರ್ಸ್ ತೆಗೆದುಕೊಳ್ಳುವುದಿಲ್ಲ. ಅದನ್ನು ಕೇಳಿ ಜಡ್ಜ್ ಮುಖದಲ್ಲಿ ನಗು. ಮದುವೆ ಒಡೆಯೋದು ಒಂದು ಸಿಗ್ನೇಚರ್ ಮಾತ್ರ, ಆದರೆ ಅದನ್ನು ಉಳಿಸುವುದು 2 ಹೃದಯಗಳ ನಿರ್ಧಾರ. ಆದ್ದರಿಂದ ಕೋಪದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲರೂ ನೋಡ್ತೀರಾ, ಆದರೆ ಲೈಕ್ ಕೊಡೋದನ್ನು ಮರಿತೀರಾ. ಪ್ಲೀಸ್ ಲೈಕ್ ಕೊಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.